Hello dear PU students, welcome to another video from Abhyasa Academy. So ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಾರ್ಟ್ ಕಟ್ ಸೀರೀಸ್ ನ ಮತ್ತೊಂದು ಶಾರ್ಟ್ ಕಟ್ ಬಂದ್ಬಿಟ್ಟು ಬೈನಾಮಿಯಲ್ ಥಿಯರಂ ಬಗ್ಗೆ. ಸೊ ಈ ತರ ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಮೇಲೆ ನಿಮ್ಮ KCET ಎಕ್ಸಾಮ್ ನಲ್ಲಿ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಹಾಗಾಗಿ ಅದನ್ನ ಶಾರ್ಟ್ ಆಗಿ ಹೇಗೆ ಆನ್ಸರ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಏನ್ ಕೊಟ್ಟಿದ್ದಾರೆ, ಸಿ ದ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಎಕ್ಸ್ಪಾನ್ಷನ್ ಆಫ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ಈ ತರ ಏನಾದ್ರು ಟರ್ಮ್ಸ್ ಬಂದಿದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಪ್ಲಸ್ ಎಕ್ಸ್ ಮೈನಸ್ ವೈ ಹೋಲ್ ಪವರ್ ಎನ್ ಇದ್ದಾವ್, ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಮೈನಸ್ ಎಕ್ಸ್ ಮೈನಸ್ ವೈ ಹೋಲ್ ಪವರ್ ಎನ್ ಇರುತ್ತೆ. ನೋಡಿ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇದೆ, ಇಷ್ಟೇ ಡಿಫ್ರೆನ್ಸ್, ಸೇಮ್ ಟರ್ಮ್ಸ್ ಇರುತ್ತೆ. ಸೊ ಈ ತರ ಕ್ವಶನ್ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ಎಕ್ಸ್ ಪ್ಲಸ್ ವೈ ಹೋಲ್ ಪವರ್ ಎನ್ ಎಕ್ಸ್ಪಾನ್ಷನ್ ಅಲ್ಲಿ, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಲ್ಲಿ ನಿಮ್ಗೆ ಎನ್ ಪ್ಲಸ್ ಒನ್ ಟರ್ಮ್ಸ್ ಇರ್ತವೆ. ಸೊ ಬಟ್ ಈ ತರ ಸಮ್ ಆಫ್ ದ ಬೈನಾಮಿಯಲ್ ಎಕ್ಸ್ಪಾನ್ಷನ್ಸ್ ಕೇಳಿದ್ರೆ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಮಿಡಲ್ ನಲ್ಲಿ ಏನಾದ್ರು ಪ್ಲಸ್ ಇತ್ತು ಅಂತ ಅಂದ್ರೆ ನಿಮ್ಗೆ ಎರಡು ಚಾಯ್ಸಸ್ ಬರುತ್ತೆ, ಈವನ್ ಮತ್ತೆ ಆಡ್ ಅಂತ ಬರುತ್ತೆ. ಸಿಮಿಲರ್ಲಿ ಮೈನಸ್ ಇತ್ತು ಅಂದ್ರೆ ಮಿಡಲ್ ಅಲ್ಲಿ ಈವನ್ ಮತ್ತೆ ಆಡ್ ಅಂತ ಎರಡು ಚಾಯ್ಸಸ್ ಬರುತ್ತೆ. ಸಿಮಿಲರ್ ಆಗಿ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿ ಎನ್ ಏನಾದ್ರು ಈವನ್ ಇತ್ತು ಅಂತ ಅಂದ್ರೆ ಈ ಪವರ್ ಏನಿದೆ ಈ ಪವರ್ ಅಲ್ಲಿ ಈವನ್ ನಂಬರ್ ಇತ್ತು ಅಂತ ಅಂದ್ರೆ n/2 ಪ್ಲಸ್ 1 ಟರ್ಮ್ಸ್ ಇರ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಅದೇ ಏನಾದ್ರು ಈ ಎನ್ ಆಡ್ ಇತ್ತು ಅಂತ ಅಂದ್ರೆ n ಪ್ಲಸ್ 1/2 ಟರ್ಮ್ಸ್ ಇರ್ತವೆ. ಸಿಮಿಲರ್ಲಿ ಇಲ್ಲೇನಾದ್ರು ಮಧ್ಯದಲ್ಲಿ ಮೈನಸ್ ಇತ್ತು ಅಂತ ಅಂದ್ರೆ ಈವನ್ ಇದ್ದಾಗ n/2 ಟರ್ಮ್ಸ್ ಮಾತ್ರ ಇರ್ತವೆ. ಅದೇ ಆಡ್ ಇತ್ತು ಅಂತ ಅಂದ್ರೆ ಈ n ಬಂದ್ಬಿಟ್ಟು n ಪ್ಲಸ್ 1/2 ಟರ್ಮ್ಸ್ ಇರ್ತವೆ. ರಿಮೆಂಬರ್, ಮತ್ತೆ ಇನ್ನೊಂದು ವಿಷಯ ನೆನ್ಪಿಟ್ಕೋಬೇಕಂತಂದ್ರೆ ಫ್ರಮ್ ಬೋತ್ ದಿ ಎಕ್ಸ್ಪಾನ್ಷನ್ಸ್ ನಿಮ್ಗೆ ಆಡ್ ಇದ್ದಾಗ ಸೇಮ್ n ಪ್ಲಸ್ 1/2 ಇದೆ, ಇಲ್ಲೂ ಕೂಡ n ಪ್ಲಸ್ 1/2 ಇದೆ. ಈವನ್ ಇದ್ದಾಗ ಮಾತ್ರ ಚೇಂಜ್ ಆಗುತ್ತೆ. ಈವನ್ ಇದ್ದಾಗ ಇಲ್ಲಿ ಪ್ಲಸ್ ಇದ್ದಾಗ n/2 ಪ್ಲಸ್ 1 ಇರುತ್ತೆ, ಇಲ್ಲಾದ್ರೂ ಮೈನಸ್ ಇದ್ದಾಗ n/2 ಟರ್ಮ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲಿ. ಸೊ ನೀವು ಇದನ್ನ ಏನಾದ್ರು ನೆನ್ಪಿಟ್ಕೊಂಡಿದ್ದೀರಾ ಅಂತ ಅಂದ್ರೆ ಇದ್ರ ಬಗ್ಗೆ KCET ಎಕ್ಸಾಮ್ಸ್ ನಲ್ಲಿ ಎಷ್ಟೊಂದ್ ಸರಿ ಕ್ವಶನ್ಸ್ ಕೇಳಿದ್ದಾರೆ, ನೋಡೋದು ಅದು ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಓಕೆ, ಅಬ್ಸರ್ವ್ ದೀಸ್ ಕ್ವಶನ್ಸ್, ಸಮ್ ಮಾಡೆಲ್ ಕ್ವಶನ್ಸ್ ನಾನು ಹಾಕೊಂಡಿದ್ದೀನಿ. ಸೊ ಈ ಕ್ವಶನ್ಸ್ ಗಳನ್ನ ಅಬ್ಸರ್ವ್ ಮಾಡಿ ನೀವು. The number of terms in the expansion of x plus a whole power 100 plus x minus a whole power 100 after simplification ಅಂತ ಕೇಳ್ತಾರೆ. ಅಂದ್ರೆ after simplifications ಅದರಲ್ಲಿರುವಂತ ಎಷ್ಟೋ ಟರ್ಮ್ಸ್ ಗಳು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆದಾಗ ಉಳಿಯುವಂತ ಟರ್ಮ್ಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನೀವು ನೋಡ್ಬೇಕು, ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ ಮಿಡಲ್ ಅಲ್ಲಿ ಏನಿದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇದೆ ಅಂತಂದ್ರೆ ಫಸ್ಟ್ ಫಾರ್ಮುಲಾ ಏನ್ ಹೇಳಿದೆ ಅದು, ಮತ್ತೆ ಇಲ್ಲೇನಿದೆ, ಇಲ್ಲಿ 100 ಇದೆ, 100 ಇಲ್ಲೂ 100 ಇದೆ, ಅಂದ್ರೆ n ಈವನ್ ಇದೆ. ಸೊ n ಇಸ್ ಈಕ್ವಲ್ ಟು ಏನು 100 ಇದೆ, ದಟ್ ಈಸ್ ಈವನ್ ಅಂತ ಗೊತ್ತಾಯ್ತು. ಸೊ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಂತ ಹೇಳಿದೀನಿ, ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು, n/2 ಪ್ಲಸ್ 1 ಟರ್ಮ್ಸ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ n ಅಂದ್ರೆ ಏನು, ಈಗ 100 ಅಲ್ವಾ, 100/2 ಪ್ಲಸ್ 1 ಎಷ್ಟಾಗುತ್ತೆ, ಸೊ ವಿಚ್ ಇಸ್ ಈಕ್ವಲ್ ಟು 100/2 ಇಸ್ 50, 50 ಪ್ಲಸ್ 1 ಇಸ್ 51 ಟರ್ಮ್ಸ್ ಇರ್ತವೆ. ಸೊ ಇದನ್ನ ಎಕ್ಸ್ಪಾನ್ಷನ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮಗೆ 51 ಟರ್ಮ್ಸ್ ಇರ್ತವೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇದೇ ತರ ಕ್ವಶನ್ ನೋಡೋಣ. ಸೊ ದ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಎಕ್ಸ್ಪಾನ್ಷನ್ ಆಫ್ a ಪ್ಲಸ್ ಬಿ ಹೋಲ್ ಪವರ್ 61 ಪ್ಲಸ್ a ಮೈನಸ್ ಬಿ ಹೋಲ್ ಪವರ್ 61 ಆಫ್ಟರ್ ಸಿಂಪ್ಲಿಫಿಕೇಶನ್ ಅಂತ ಕೇಳಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ಮಿಡಲ್ ಅಲ್ಲಿ ಪ್ಲಸ್ ಇದೆ, ಮಿಡಲ್ ಅಲ್ಲಿ ಪ್ಲಸ್ ಇರೋದ್ರಿಂದ n ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ, ಇಲ್ಲಿ 61 ಕೊಟ್ಟಿದ್ದಾನೆ. ಸೊ ದಟ್ ಈಸ್ ಅನ್ ಆಡ್ ನಂಬರ್. ಆಡ್ ನಂಬರ್ ಇದ್ರೆ ಫಾರ್ಮುಲಾ ಏನಪ್ಪಾ, ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಗೆ n ಪ್ಲಸ್ 1/2 ಇದೆ, n ಪ್ಲಸ್ 1/2 ಟರ್ಮ್ಸ್ ಇರ್ತವೆ. ಆ ಟೇಬಲ್ ತರ ಬರ್ದಿದ್ನಲ್ಲ ಅದನ್ನ ಸರಿಯಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಲ್ಲಿ n ಅಂದ್ರೆ 61, 61 ಪ್ಲಸ್ 1/2 ಅಂತ ಅಂದ್ರೆ ಎಷ್ಟಾಗುತ್ತೆ, 62/2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 31 ಟರ್ಮ್ಸ್ ಇರ್ತವೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಇದೇ ತರ ಕ್ವಶನ್ಸ್ ಗಳು ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಕೇಳಿದ್ದಾರೆ ನೋಡೋಣ. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2017, 2017 KCET ಎಕ್ಸಾಮ್ ನಲ್ಲಿ ಕೇಳಿರುವಂತ ಕ್ವಶನ್ ವೆರಿ ಸಿಂಪಲ್ ಇದೆ. ಸೊ ನೋಡಿ, ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಎಕ್ಸ್ಪಾನ್ಷನ್ ಆಫ್ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ 47 ಕೊಟ್ಟಿದ್ದಾರೆ, ಮೈನಸ್ ಎಕ್ಸ್ ಮೈನಸ್ ಎ ಹೋಲ್ ಪವರ್ 47. ಸಿ ಇಲ್ಲಿ ಮಿಡಲ್ ಅಲ್ಲಿ ಮೈನಸ್ ಇದೆ. ಸೊ ಮೈನಸ್ ಇದೆ ಅಂತಂದ್ರೆ ಎರಡನೇ ಫಾರ್ಮುಲಾ, ಮತ್ತೆ n ಏನ್ ಕೊಟ್ಟಿದ್ದಾನೆ ನೋಡ್ಕೊಳ್ಳಿ, n ಬಂದ್ಬಿಟ್ಟು 47 ಕೊಟ್ಟಿದ್ದಾನೆ, 47 ವಿಚ್ ಇಸ್ ಅನ್ ಆಡ್ ನಂಬರ್. ಬೇಸಿಕಲಿ ನಿಮಗೆ ಗೊತ್ತಿದೆ, ಆಡ್ ನಂಬರ್ ಇದ್ರೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಏನಂತ ಹೇಳಿದೀನಿ, ಫಾರ್ಮುಲಾ n ಪ್ಲಸ್ 1/2 ಟರ್ಮ್ಸ್ ಇರ್ತವೆ ಅಂತ ಹೇಳಿದೀನಿ. ಸೊ ಇಲ್ಲಿ n ಅಂತ ಅಂದ್ರೆ 47, 47 ಪ್ಲಸ್ 1/2 ವಿಚ್ ಇಸ್ ಈಕ್ವಲ್ ಟು 48/2 ಆಗುತ್ತೆ,
ವಿಚ್ ಇಸ್ ಈಕ್ವಲ್ ಟು 24 ಟರ್ಮ್ಸ್ ಆಗ್ತವೆ. ಸೊ 24 ಟರ್ಮ್ಸ್ ಆಗುತ್ತೆ. ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ನಿಮ್ಗೆ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು ಈ ಕ್ವಶನ್ಗೆ. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2019, 2019 ಕೇಳಿರೋ ಕ್ವಶನ್. ಈ ಕ್ವಶನ್ ಹೇಗೆ ಡೀಲ್ ಮಾಡೋದಂತ ನೋಡೋಣ. ದ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಎಕ್ಸ್ಪಾನ್ಷನ್ ಆಫ್, ಮತ್ತೆ ಸೇಮ್ ಎಕ್ಸ್ ವೈ ಬದಲಾಗಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಮಿಡಲ್ ಅಲ್ಲಿ ಅಗೈನ್ ಮೈನಸ್ ಇದೆ, ಸೊ ಮೈನಸ್ ಇದೆ ಅಂಡ್ n ಇಸ್ ಈಕ್ವಲ್ ಟು ಏನಿದೆ 25 ಇದೆ. ಸೊ n ಇಸ್ ಈಕ್ವಲ್ ಟು 25 ಇದೆ. ಸೊ ದಿಸ್ ಇಸ್ ಅಗೈನ್ ಎನ್ ಆಡ್ ನಂಬರ್. ಸೊ ಹಂಗಾಗಿ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಏನು n ಪ್ಲಸ್ 1/2 ನೇ ಇರುತ್ತೆ, n ಪ್ಲಸ್ 1/2 ಟರ್ಮ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು 25 ಪ್ಲಸ್ 1/2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 26/2, ವಿಚ್ ಇಸ್ ಈಕ್ವಲ್ ಟು 13 ಟರ್ಮ್ಸ್ ಆಗುತ್ತೆ. ಸೊ ಆಪ್ಷನ್ ಸಿ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದಾವೆ, ವಿತ್ ಇನ್ ಎ ಫ್ರಾಕ್ಷನ್ 10 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಮಾಡುವಂತ ಕ್ವಶನ್ಸ್, ಓನ್ಲಿ ಇಫ್ ಯು ನೋ ದ ರಿಸಲ್ಟ್ಸ್. ಓಕೆನಾ? ಸೊ ಇದೇ ತರ ಶಾರ್ಟ್ ಕಟ್ ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಸೊ ಅದ್ರದ್ದು ಎಲ್ಲಾ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಲಿಂಕ್ ಗಳು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.